ನಿದ್ದೆ ಚೆನ್ನಾಗಿ ಬಂತಾ? ಓ, ತುಂಬ ದಿನ ಆದಮೇಲೆ ಕಣ್ ತುಂಬ ನಿದ್ದೆ ಮಾಡಿದೆ. ಇಷ್ಟು ದಿನ ನಿದ್ದೆ ಮಾಡೋ ಹೊತ್ತಿಗೆ ಯಾರಾದರೂ ಬಂದು ಕರೆಕ್ಟಾಗಿ ಎಬ್ಬರಿಸ್ತಾ ಇದ್ರು. ಆದರೆ ಇವತ್ತು ಯಾವ ಡಿಸ್ಟರ್ಬೆನ್ಸ್ ಇಲ್ಲದೆ ಹಾಯಾಗಿ ಮಲಗಿದೆ. ನಿದ್ದೆ ಒಂಥರ ವರ ಇದ್ದ ಹಾಗೆ. ಆದರೆ ಈಗಿನ ಜನ್ರೇಷನ್ ಅವರು ನಿದ್ದೆನೆಲ್ಲ ಮೊಬೈಲ್ಗೆ ದಾರ ಎಳೆದ್ಬಿಟ್ಟಿದ್ದಾರೆ. ನಮ್ಮನೆಲ್ಲೋ 6 ಗಂಟೆಗೆ ಎದ್ದೊಳೋ ರೂಲ್ಸು. ಪಾಪ ನನ್ನ ಮುದ್ದಿನ ಸೊಸೆಂದ್ರಿಗೆ ಆಫ್ಟರ್ ಆಲ್ ಒಂದು ಕಾಫಿಗೋಸ್ಕರ ನಿದ್ದೆ ಹಾಳು ಮಾಡೋಕ್ಕಾಗತ್ತಾ? ಹಾಯಾಗಿ ಮಲಗಲಿ ಅಂತ ಎಬ್ಸಲಿಲ್ಲ. ನಾನೇನಾದರೂ ಎಬ್ಸಿದ್ರೆ ನೀವು ಕಣ್ ತುಂಬ ನಿದ್ದೆ ಮಾಡಕ್ಕೆ ಹೇಗೆ ಸಾಧ್ಯ? ಹೌದಲ್ವಾ? ನಾನು ಈ ಥರ ಹಾಯಾಗಿ ಮಲಗಿ ಸುಮಾರು ತಿಂಗಳುಗಳಾಗೋಗಿತ್ತು. ಅಕ್ಕ, ಇದಂದ್ರೆ ಚೆನ್ನಾಗಿದೆ ಅಲ್ವಾ? ಈಗ ಹೇಳಿ, ಆಫ್ಟರ್ ಆಲ್ ಒಂದು ಕಪ್ ಕಾಫಿಗೋಸ್ಕರ ನಿದ್ದೆನ ಸ್ಯಾಕ್ರಿಫೈಸ್ ಮಾಡೋದು ಸರಿನಾ ದುರ್ಗಾಂಬ ಅವರೇ? ಸರಿ, ಅದಕ್ಕೇನೋ ಎಕ್ಸ್ಪ್ಲನೇಷನ್ ಕೊಟ್ರಿ. ನಾವು ಎದ್ದಾದ್ಮೇಲಾದ್ರೂ ಬೆಡ್ ಕಾಫಿ ಬರ್ಬೇಕಿತ್ತಲ್ವಾ? ಇನ್ಮೇಲೆ ಅದು ಬರಲ್ಲ. ಅದಿರೋ ಕಡೆ ನೀವೇ ಹೋಗ್ಬೇಕು, ತಗೋಬೇಕು, ಕುಡಿಬೇಕು. ನೀವ್ ಏನ್ ಮಾತಾಡ್ತಿದ್ದೀರಾ ಅನ್ನೋ ಪರಿಜ್ಞಾನ ಇದೆಯಾ ನಿಮಗೆ? ವಿಜ್ಞಾನ, ಪರಿಜ್ಞಾನ, ಸಮಾಜ ಎಲ್ಲ ಗೊತ್ತಿರೋದಕ್ಕೆ ಹೇಳ್ತಾ ಇರೋದು. ಅಕಾರ್ಡಿಂಗ್ ಟು ವಿಜ್ಞಾನ ಎಲ್ಲ ಈ ಮನೇಲಿ ನಿಮ್ಮ ಮುಂದಕ್ಕೆ ಬಂದು ಬಂದು ಹೊಟ್ಟೆ ಮಾತ್ರ ಮುಂದಕ್ಕೆ ಬರ್ತಿದೆ. ಕೂತಲ್ಲೇ ಕೂತು ಸೋಮಾರಿಗಳಾಗ್ಬಿಟ್ಟಿದ್ದೀರಾ. ಸೊ ಇವತ್ತಿಂದ ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು. ಇದು ಲೀಲನ್ ಆರ್ಡರ್. ಏನು? ನಮ್ ಕೆಲಸ ನಾವೇ ಮಾಡ್ಕೋಬೇಕಾ? ಅದ್ ಹೇಗ್ ಸಾಧ್ಯ? ಇಷ್ಟು ವರ್ಷ ಬದಲಾಗದೆ ಇದ್ದಿದ್ದು ಈಗ ಯಾಕೆ ಬದಲಾಗಬೇಕು? ಬದಲಾಗಬೇಕು ಸೊಸೆ, ಯಾಕಂದ್ರೆ ಬದಲಾವಣೆ ಜಗದ ನಿಯಮ. ನೀ ಹೇಳ್ತಿರೋದು ಕರೆಕ್ಟಾಗೇ ಇದೆ ಲೀಲಾ. ಅಜ್ಜಿ, ಸಡನ್ ಆಗಿ ಏನೇನೋ ಚೇಂಜ್ ಆದ್ರೆ ನಮ್ಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಪ್ರೇಮ್, ಪ್ರಮೋದ್ ಎಲ್ಲಿದ್ದೀರಾ? ಹೇಳಿ. ಇವತ್ತು ನೀವಿರೋ ಜಾಗಕ್ಕೆ ಕಾಫಿ ಬಂತಾ? ಇಲ್ಲ, ನಾವೇ ಹೋಗಿ ತಗೊಂಡ್ವಿ. ಅದರಿಂದ ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ? ನೋ ವೇ. ಕಾಫಿ ತಗೊಂಡು ಹಾಗೆ ಗಾರ್ಡನಲ್ಲಿ ವಾಕ್ ಮಾಡ್ತಾ ಲಾನ್ ಏರಿಯಲ್ಲಿ ಫ್ರೆಶ್ ಏರ್ ತಗೊಂಡು ಸಿಪ್ ಬೈ ಸಿಪ್ ಕಾಫಿ ಕುಡಿತಾ ಇದ್ರೆ ಆಹಾ, ಈ ವೆದರ್ಗೆ ಕಾಫಿಗೆ ಸಖತ್ತಾಗಿತ್ತು. ಇವ್ರಿಗಾಗದೇ ಇರೋ ಪ್ರಾಬ್ಲಮ್ಮು ನಿಮ್ಗಾಗುತ್ತಾ ಸೊಸೆ? ಅಂದರೆ ಸೋಮಾರಿತನ ಬಿಟ್ಟು ನಿಮ್ಮ ಕೆಲಸನ ನೀವೇ ಮಾಡ್ಕೊಳ್ಳಿ. ಸ್ವಲ್ಪ ಹೊಟ್ಟೆ ಆದರೂ ಕರಗುತ್ತೆ. ಹೌದು ಕಣ್ರೆ, ಲೀಲಾ ಒಳ್ಳೇದೇ ಹೇಳ್ತಿದ್ದಾಳೆ. ಅವಳ ಮಾತು ನೀವು ಕೇಳಿ, ಹಾಗೆ ನೀವು ನಮ್ಮ ಥರನೇ ಫಿಟ್ ಆಗ್ತೀರಾ. ಆರೋಗ್ಯಕ್ಕೂ ಒಳ್ಳೇದು. ವಯಸ್ಸಾದ್ಮೇಲೆ ಮಾತ್ರ ನುಂಗೋದು ತಪ್ಪುತ್ತೆ. ಅದೇ, ಇನ್ನೂ ಯಾಕೆ ನಿಂತಿದ್ದೀರಾ? ಹೋಗಿ ಹೋಗಿ ಬಿಸಿ ಬಿಸಿಯಾಗಿ ಕಾಫಿ ಕುಡೀರಿ, ಹೋಗಿ. ಇಲ್ಲ, ಇನ್ಮೇಲೆ ನಾನು ಲೈಫಲ್ಲೇ ಕಾಫಿ ಕುಡಿಯಲ್ಲ. ಓ ಹೌದಾ? ಇನ್ನೂ ಒಳ್ಳೇದು. ಕೆಮ್ಮು ಕಫ ಏನೂ ಬರಲ್ಲ. ಅಜ್ಜಿ ಬನ್ನಿ, ಸ್ಟಾರ್ಟ್ ಮಾಡೋಣ. 1 2 3 4 5 6. ಏನಕ್ಕ ಇದು? ನಿಮಗೊಂಚೂರು ಮರ್ಯಾದೆನೇ ಕೊಡಲ್ಲ ಅಂತಾಳೆ. ಎಷ್ಟು ಕೊಬ್ಬರಿ ಬೇಡ ಅವಳಿಗೆ. ಕುರಿ ಕೊಬ್ಬದಷ್ಟು ಲಾಭ ಜಾಸ್ತಿ ಅಂತೆ. ಅದು ಎಷ್ಟು ಕೊಬ್ತಾಳೋ ಕೊಬ್ಲಿ. ಆದಷ್ಟು ಬೇಗ ಇವಳಿಗೆ ತಕ್ಕ ಶಾಸ್ತಿ ಮಾಡಿ ಇವಳ ಆಟ ಬ್ರೇಕ್ ಹಾಕ್ತೀನಿ. ತಿಂಡಿಗೆಲ್ಲ ರೆಡಿ ಆಯ್ತಾ? ಇಲ್ಲ ಮೇಡಮ್. ಇನ್ನೂ ರೆಡಿ ಆಗಿಲ್ವಾ? ಅಯ್ಯೋ, ನೀವು ಹೀಗೆಲ್ಲ ಮಾಡಬಾರ್ದು. ಮನೆಯಲ್ಲಿ ವಯಸ್ಸಾದವರಿದ್ದಾರೆ, ಆಫೀಸ್ಗೆ ಹೋಗೋರಿದ್ದಾರೆ, ಅವ್ರಿಗೆಲ್ಲ ಕರೆಕ್ಟ್ ಟೈಮಿಗೆ ತಿಂಡಿ ರೆಡಿ ಆಗಬೇಕು ತಾನೇ? ಸಾರಿ ಮೇಡಮ್. ಅಯ್ಯೋ, ಇಟ್ಸ್ ಓಕೆ. ನೀವೇನು ಹೆದರ್ಕೋಬೇಡಿ, ನಾನೇನು ಪನಿಷ್ಮೆಂಟ್ ಕೊಡಲ್ಲ. ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ ಅಲ್ವಾ? ಸರಿ, ಇವತ್ತೇನು ತಿಂಡಿ ಮಾಡ್ತಿದ್ದೀರಾ? ಸರು ಮೇಡಮ್ಗೆ ಮಸಾಲೆ ದೋಸೆ ಬೇಕಂತೆ, ಲಕ್ಷ್ಮಿ ಮೇಡಮ್ಗೆ ಚೌಚೌ ಬಾತ್ ಬೇಕಂತೆ, ಇನ್ನು ದುರ್ಗಾ ಮೇಡಮ್ಗೆ ಇಡ್ಲಿ ವಡ ಹೇಳಿದ್ದಾರೆ,
ಪ್ರೇಮ್ ಸರ್ಗೆ ಟೊಮೆಟೊ ಬಾತ್ ಬೇಕಂತೆ, ಪ್ರಮೋದ್ ಸರ್ಗೆ ಬಿಸಿಬೇಳೆ ಬಾತ್ ಬೇಕಂತೆ. ಏನು ಅಷ್ಟೊಂದು ಐಟಮ್ಸಾ? ಹಾಂ ಮೇಡಮ್. ಪ್ರತಿದಿನ ಹೀಗೇನಾ? ಅವ್ರು ಕೇಳಿದ್ದೆಲ್ಲ ಮಾಡ್ಕೊಡ್ತೀರಾ? ಇಲ್ಲ ಮೇಡಮ್, ಒಂದೇ ಐಟಮ್ ಮಾಡ್ತಾ ಇದ್ದಿದ್ದು, ಇವತ್ತೇ ಇಷ್ಟು ಐಟಮ್ ಹೇಳಿರೋದು. ಅಂದ್ರೆ ಇವರೆಲ್ಲ ಸೇರಿ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಸರಿ, ಇಬ್ರು ಸೇರ್ಕೊಂಡು ಬೇಗ ಬೇಗ ಅಡುಗೆ ಮಾಡಿ. ಇಲ್ಲ ಮೇಡಮ್, ನಾವು ಮಾಡಬಾರ್ದಂತೆ, ನಿಮ್ಮ ಕೈಯಾರೆ ಮಾಡಿರೋ ತಿಂಡಿನೇ ತಿನ್ನಬೇಕು ಅಂತ ಹೇಳಿದ್ದಾರೆ. ಯಾಕೆ? ಮೇಡಮ್, ಇಷ್ಟು ದಿನ ಮನೆ ಜವಾಬ್ದಾರಿ ದುರ್ಗಾ ಮೇಡಮ್ ಕೈಲಿತ್ತು. ಹಾಗಾಗಿ ಯಾರಾದರೂ ಏನಾದರೂ ಇಷ್ಟಪಟ್ಟರೆ ಅದನ್ನು ಅವರೇ ಮಾಡಬೇಕು. ಓಹೋಹೋ, ರೂಲ್ಸ್ ಪ್ರಕಾರ ನಾನು ಸೊಸೆಂದ್ರು ಕೇಳಿರೋ ತಿಂಡಿನ ನಾನು ಮಾಡಿಕೊಡ್ಬೇಕು. ಸರಿ, ಒಗ್ಗಟ್ಟಿನಲ್ಲಿ ಬಲವಿದೆ, ಒಬ್ಬಟ್ಟಿನಲ್ಲಿ ಸಿಹಿದೆ. ಬನ್ನಿ ಬನ್ನಿ, ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡೋಣ. ಇಲ್ಲ ಮೇಡಮ್, ನಾವು ಯಾರು ಸಪೋರ್ಟ್ ಮಾಡೋಂಗಿಲ್ಲ. ಹಾಂ, ಸರಿ ಹೊರಡಿ. ಎಲ್ಲರೂ ಸೇರಿ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ನನಗೆ ಒಂದು ಐಟಮೇ ನೀಟಾಗಿ ಮಾಡೋಕ್ಕೆ ಬರಲ್ಲ. ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ರು ಏನಾದರೂ ಎಡವಟ್ ಮಾಡ್ತೀನಿ. ಅಂಥದ್ರಲ್ಲಿ ಇಷ್ಟೊಂದು ಐಟಮ್ಸ್ ಹೇಗಪ್ಪ ಮಾಡಲಿ? ನಾನಿವತ್ತು ನೀಟಾಗಿ ಅಡುಗೆ ಮಾಡಲಿಲ್ಲ ಅಂದರೆ ನನ್ನ ಲೆಫ್ಟ್ ರೈಟ್ ಬಾರಿಸ್ತಾರೆ. ಏನಪ್ಪ ಮಾಡಲಿ? ಹಾಂ, ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ನು. ಏಜೆ ಏಜೆ ದುರ್ಗಾ ಲಕ್ಷ್ಮೀ ಸರಸ್ವತಿ. ಏನಾಯ್ತು ಹೆಜ್ಜೆ? ಏನು ಟೇಬಲ್ ಎಲ್ಲ ಖಾಲಿ ಇದೆ? ಅಡುಗೆ ಮಾಡಬೇಕಾದವರು ಅಡುಗೆ ಮಾಡಿಲ್ಲ ಅಂದರೆ ಟೇಬಲ್ ಖಾಲಿನೇ ಇರುತ್ತಲ್ವ ಹೆಜ್ಜೆ? ಮನೆ ಜವಾಬ್ದಾರಿ ತಗೊಂಡಿರೋದು ಲೀಲಾ ಆದಮೇಲೆ ಇದನ್ನು ಅವರೇ ತಾನೇ ಮಾಡಬೇಕು. ನೀವು ಯಾರೋ ಅವಳಿಗೆ ಹೇಳಲಿಲ್ವಾ? ಎಲ್ಲ ಹೇಳಿದ್ದೀವಿ, ಆದರೆ ನಾವು ಹೇಳಿದ್ದನ್ನೆಲ್ಲ ಕೇಳಬೇಕಲ್ಲ. ಯಾರು ಎಷ್ಟೊತ್ತಿಗೆ ಹೊರಡ್ತಾರೆ, ಯಾರಿಗೆ ಎಷ್ಟೊತ್ತಿಗೆ ತಿಂಡಿ ರೆಡಿ ಆಗಬೇಕು ಅಂತ ಎಲ್ಲ ಹೇಳಿದ್ದಾರೆ. ಆದರೂ ಇದನ್ನು ಯಾಕೋ ಅವ್ರು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಇದಕ್ಕೆ ಏಜೆ ನಾವು ಅವ್ರಿಗೆ ಈ ಮನೆ ಜವಾಬ್ದಾರಿ ಕೊಡೋದು ಬೇಡ ಅಂತ ಹೇಳಿದ್ದು. ಮನೇಲಿ ಅಜ್ಜಿ ಇದ್ದಾರೆ, ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಡದೆ ನೀವು ಆಫೀಸಿಗೆ ಹೊರಡಲ್ಲ. ತಿಂಡಿನೇ ಮಾಡದೆ ಹೇಗೆ ಟ್ಯಾಬ್ಲೆಟ್ಸ್ ತಗೋತಾರೆ? ನಾವೇನೋ ಹಸ್ಕೊಂಡಿರ್ತೀವಿ, ಆದರೆ ಪಾಪ ಅಜ್ಜಿ ಅದು ಹೇಗೆ ತಡ್ಕೊಂಡಿದ್ದಾರೋ ಏನೋ. ತಿಂಡಿ ಈಗ ರೆಡಿ ಆಗುತ್ತೆ, ಆಗ ರೆಡಿ ಆಗುತ್ತೆ ಅಂತ ಕಾಯ್ತಾ ಕೂತಿದ್ವಿ. ಆದರೆ ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಪಾತ್ರೆಗಳು ಖಾಲಿ. ಏನು ಮಾಡಬೇಕು ಅಂತ ಗೊತ್ತಾಗದೆ ವಾಪಸ್ ಹೊರಟೋದ್ವಿ. ಎಲ್ಲಿದ್ದಾರೋ ಯಾರಿಗೆ ಗೊತ್ತು. ಮೋಸ್ಟ್ಲಿ ರೂಮಲ್ಲಿ ಟೈಮ್ ಪಾಸ್ಗೆ ರೀಲ್ಸ್ ಮಾಡ್ತಾ ಇರ್ಬೋದು. ರಾಮ್, ದುಡುಕ್ಬೇಡಪ್ಪ. ಅವಳಿಗಿನ್ನೂ ಹೊಸದು, ಅವಳಿಗೆ ನಿಧಾನವಾಗೆಲ್ಲ ತಿಳಿಸಿ ಹೇಳೋಣ. ನಿಮ್ಮ ಮಾತು ಕೇಳುವಷ್ಟು ಒಳ್ಳೆಯವಳಲ್ಲ ಅವಳು. ನಾನೇ ಹೇಳಿ ಅರ್ಥ ಮಾಡಿಸ್ತೀನಿ. ಬೇಡ ರಾಮ್, ನೀನು ಕೋಪ ಮಾಡಿಕೊಂಡು ಸುಮ್ಮನೆ ರೇಗಾಡ್ಬಿಡ್ತೀಯ. ನಾನು ಹೋಗಿ ಅದೇನು ವಿಚಾರಿಸ್ತೀನಿ. ಬೇಡ ಅಜ್ಜಿ, ನಾನು ಹೋಗೋರನ್ನ ಕರ್ಕೊಂಬರ್ತೀನಿ. ಯಾಕೆ ಹೀಗೆ ಮಾಡಿದ್ರು ಅಂತ ಎಲ್ರ ಮುಂದೆನೂ ಹೇಳಿ. ಅಕ್ಕ, ಈಜೆ ಫುಲ್ಲು ಗರಮ್ ಆಗಿದ್ದಾರೆ. ಅವ್ರು ನೋಡ್ತಿದ್ರೆ ಲೀಲಾನ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ನೋ ಥರ ಇದ್ದಾರೆ. ನನ್ನ ಮಗಳು ಮನೆಗೆ ಹೋದವಳು, ಒಂದು ಫೋನ್ ಇಲ್ಲ, ಕತೆ ಇಲ್ಲ. ಈ ಅಮ್ಮನೇನಾದರೂ ಮರ್ತು ಬಿಡ್ಲಾ? ಚಾನ್ಸೇ ಇಲ್ಲ. ಅವಳಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ದೀನಿ, ನನ್ನನ್ನು ಮರೆಯೋಕ್ಕೆ ಸಾಧ್ಯನಾ? ಮನೆ ಯಜಮಾನಿಗೆ ಬಂದಿದೆಯಲ್ಲ, ಹಾಗಾಗಿ ಸ್ವಲ್ಪ ಬ್ಯುಸಿ ಇರಬೇಕು. ಈಗ ನನ್ನ ಮಗಳು ಆ ಮನೆಯಲ್ಲಿ ಮಹಾರಾಣಿ ಥರ ಮೆರೀತಿರ್ತಾಳೆ.
ಮೊದಲೇ ಸೀರಿಯಲ್ ಹೀರೋಯಿನ್ನು, ಈಗ ಬೀಗದ ಗೊಂಚಲು ಬೇರೆ ಕೈಗೆ ಸಿಕ್ಕಿದೆ. ಇನ್ನು ಅಖಿಲಾಂಡೇಶ್ವರಿ ರೇಂಜ್ಗೆ ಮೈ ತುಂಬ ಒಡವೆ ಹಾಕ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಲಕ್ಕ 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 ಅಂತ ಹೊಳಿತಿರ್ತಾಳೆ. ವಿಡಿಯೋ ಕಾಲ್ ಮಾಡಿದ್ರೆ ಅಲ್ಲಿನ ದರ್ಬಾರು, ಅವಳು ಹೇಗೆ ಮೆರೀತಿದ್ದಾಳೆ ಅದನ್ನೆಲ್ಲ ನೋಡ್ಬೋದಲ್ಲ. ಹಾಂ ಹೇಳಮ್ಮ. ಅಯ್ಯ, ಇದೇನೇ ಇದು? ಮನೆ ಯಜಮಾನಿಯಾಗಿರೋಳು ಕೆಲಸದವಳ ಥರ ಇದೆಯಾ? ಒಂದು ಖದರ್ ಬೇಡವೇನೆ? ಆ ಬೀಗದ ಕೈ ಗೊಂಚಲಿಗಾದ್ರೂ ಒಂದು ಖದರ್ ಬೇಡವಾ? ನಾನೇನೋ ನೀನು ಒಡವೆಲ್ಲ ಹಾಕ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು 10ರಿಂದ 15 ರೀಲ್ಸ್ ಮಾಡ್ತಿರ್ತೀಯ ಅಂದ್ಕೊಂಡೆ. ನೀನು ನೋಡಿದ್ರೆ ಅಯ್ಯೋ ಅಮ್ಮ, ಇಲ್ಲಿ ನನಗೆ ಪುರ್ಸೋತ್ತೇ ಇಲ್ಲ. ಇನ್ನು ರೀಲ್ಸ್ ಎಲ್ಲಿಂದ ಮಾಡಲಿ? ಪುರ್ಸೋತಿಲ್ವಾ? ಯಾಕೆ? ಕೆಲಸ ಅಮ್ಮ. ಕೆಲಸನಾ? ಏನಮ್ಮ ನೀನು ಮನೆ ಯಜಮಾನಿನೋ ಇಲ್ಲ ಕೆಲಸದವಳ? ಕೆಲಸ ಅಂತ ಹೇಳ್ತಾ ಇದೆಯಲ್ಲ, ಕೆಲಸನ ನೀನು ಮಾಡಬಾರ್ದು, ನೀನು ಹೇಳಿ ಮಾಡಿಸ್ಬೇಕು. ಅಯ್ಯೋ ಅಮ್ಮ, ಮನೆ ಕೆಲಸ ಅಲ್ಲ. ಪವಿತ್ರ ಅವ್ರಿಗೆ ಹುಷಾರಿಲ್ವಲ್ಲ, ಅವ್ರನ್ನ ನೋಡ್ಕೋಬೇಕು. ಪವಿತ್ರ? ಪವಿತ್ರ ಅಂದರೆ ಆ ದೇವ್ ಹೆಂಡ್ತಿನ? ಹ್ಞೂ ಅಮ್ಮ. ಅವ್ರಿಗೇನಾಯ್ತೆ? ಅಯ್ಯೋ ಪಾಪ, ಹಾಗೆಲ್ಲ ಆಗೋಯ್ತಾ? ಹ್ಞೂ ಅಮ್ಮ, ಅದಕ್ಕೆ ನೋಡ್ಕೊಳ್ದಕ್ಕೆ ನಮ್ಮ ಮನೆಗೆ ಕರ್ಕೊಂಬಂದಿದ್ದೀನಿ. ಓ, ಅದೆಲ್ಲ ಸರಿ ಕಣೆ. ಆ ಹುಡುಗಿ ಅಲ್ಲಿಗೆ ಯಾಕೆ ಹೋದ್ಲು? ಅಲ್ಲಿಂದ ಯಾಕೆ ಬಿದ್ಲು? ಅಯ್ಯೋ, ಅದೆಲ್ಲ ನಂಗೆ ಗೊತ್ತಿಲ್ಲ ಅಮ್ಮ. ಆದರೆ ಒಂದಂತೂ ಸತ್ಯ, ಇದ್ರ ಹಿಂದೆ ಕಾಣದೇ ಇರೋ ಎಷ್ಟೋ ವಿಷಯಗಳಿವೆ, ಕಾಣದೇ ಇರೋ ಎಷ್ಟೋ ವ್ಯಕ್ತಿಗಳಿದ್ದಾರೆ. ಕಾಲ ಬಂದಾಗ ಈ ಎಲ್ಲ ಸತ್ಯ ಆಚೆ ಬರುತ್ತೆ. ಆದರೆ ಸದ್ಯಕ್ಕೆ ನನ್ನ ಗುರಿ ಇರೋದು ಪವಿತ್ರ ಅವ್ರನ್ನ ಹುಷಾರು ಮಾಡೋದಷ್ಟೇ. ನನ್ಗೆ ಯಾಕೋ ಬೇಡದೇ ಇರೋದನ್ನೆಲ್ಲ ಮೈ ಮೇಲೆ ಹೇಳ್ಕೊತಿದ್ಯಾ ಅನಿಸುತ್ತೆ. ನಿನ್ನ ಲೈಫನ್ನ ನೀನು ನೋಡ್ಕೋಬಾರ್ದೇನೆ? ಇಲ್ಲ ಅಮ್ಮ, ಪಾಪ ಅವ್ರಿಗಾದ್ರೂ ಯಾರಿದ್ದಾರೆ? ಅವ್ರು ಸಹ ನಂತರ ಒಂದು ಹೆಣ್ಣು ತಾನೆ. ನನಗೆ ಈ ಥರ ಪರಿಸ್ಥಿತಿ ಬಂದಿದ್ರೆ ನೀನು ಈ ಥರ ಮಾತಾಡ್ತಿದ್ಯಾ? ಇಲ್ಲ ತಾನೆ? ಸರಿ ಅಮ್ಮ, ನಿನ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಹುಷಾರೇ. ಅವ್ರನ್ನ ಆರೈಕೆ ಮಾಡ್ತಾ ಮಾಡ್ತಾ ನೀನು ಪೇಷಂಟ್ ಆಗಿಬಿಟ್ಟಿಯಾ. ನಿನ್ನ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡು. ಸರಿಮ್ಮ, ನಾನು ಮಾಡ್ತೀನಿ. ಬಾಯ್, ಟೇಕ್ ಕೇರ್ ಕಣೆ. ಬಾಯ್. ಹಾಗಾದರೆ ದೇವ್ ಹೆಂಡತಿ ಪರಿಸ್ಥಿತಿ ಹೀಗಾಗೋಯ್ತಾ? ಒಟ್ಟಿನಲ್ಲಿ ಅವ್ರು ಇವ್ರನ್ನ ನೋಡೋದೇ ಆಗ್ಬಿಡ್ತು ನಮ್ಮ ಲೈಫು. ಹೌದು, ಪವಿತ್ರ ಅವ್ರನ್ನ ಹುಷಾರು ಮಾಡೋದು ನನ್ನ ಮೊದಲನೇ ಗುರಿ. ಲೀಲಾ, 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 ಏನಾಯ್ತು? ಏನಾಯ್ತಾ? ಇಡೀ ಡೈನಿಂಗ್ ಟೇಬಲ್ ಖಾಲಿ ಇದೆ. ಈ ಮನೆಯಲ್ಲಿ ಟೈಮ್ಗೆ ಶಿಸ್ತಿಗೆ ಬೆಲೆ ಇದೆ. ಇಲ್ಲಿವರೆಗೂ ಯಾವತ್ತೂ ಹೀಗಾಗಿರ್ಲಿಲ್ಲ. ಅದು ನಾನು ಮಾತಾಡ್ಬೇಡ. ಏಜೆ ನಿನ್ನ ಕರ್ಕೊಂಬ ಅಂತ ಹೇಳಿದ್ದಾರೆ. ಅದೇನು ಉತ್ತರ ಕೊಡ್ತೀಯೋ ಅವ್ರ ಮುಂದೆನೆ ಕೊಡು. ಬಾ ಬಾ ಬಾ. ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ನಂಬರ್ 1. ನೋಡಿ ಅಜಯ್, ಸೊಸೆ ನಂಬರ್ 1 ಏನು ಎತ್ತ ಅಂತ ಹೇಳಿದೆ, ನನ್ನ ದರ ಅಂತ ಹೇಳ್ಕೊಂಬಂದ್ಬಿಟ್ರು. ನನ್ನ ಕೈಯೆಲ್ಲ ನೋವ್ತಾ ಇದೆ. ನಾನು ಹೇಳ್ತೀನಿ. ಎಷ್ಟು ಟೈಮೀಗ? ಓ, ಟೈಮ್ ಕೇಳಕ್ ಕರೆದ್ರಾ? ಮನೆ ಜವಾಬ್ದಾರಿನ ಕೊಟ್ಟಿದ್ದೀರಾ ಅಂತ ಟೈಮ್ ಹೇಳಕ್ಕೂ ನಾನೇ ಬರ್ಬೇಕಾ? ನೀನು ಈ ಜೋಕ್ಸ್ನೆಲ್ಲ ನನ್ನ ಹತ್ರ ಇಟ್ಕೊಬೇಡ.
ಏನು ಅನ್ಕೊಂಡಿದ್ದೀನಿ? ಮನೇಲಿ ವಯಸ್ಸಾಗಿರೋ ಅಮ್ಮ ಇದ್ದಾರೆ, ಟೈಮಿಗೆ ಸರಿಯಾಗಿ ಹೊರಗಡೆ ಕೆಲ್ಸಕ್ಕೆ ಹೋಗೋರಿದ್ದಾರೆ, ಎಲ್ಲರಿಗೂ ಅನುಕೂಲ ಆಗೋ ಥರ ಬೆಳಿಗ್ಗೆ ತಿಂಡಿ ರೆಡಿ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ನನಗಿರೋದು 2 ಕೈ, 10 ಕೈ ಇಲ್ಲ. ತಲೆಗೊಂಥರ ತಿಂಡಿ ಕೇಳಿದ್ರೆ ನಾನು ಹೇಗೆ ಮಾಡಲಿ? ನಾವ್ ಹೇಳಿಲ್ಲಪ್ಪ. ಅವರಲ್ಲ, ನಿಮ್ಮ ಮುದ್ದಿನ ಸೊಸೆ ಅಂದ್ರು. ಅಲ್ಲ, ಮೊದಲನೇ ದಿನನೇ ವೆರೈಟಿ ತಿಂಡಿ ಮಾಡು ಅಂದರೆ ಹೇಗೆ ಸಾಧ್ಯ? ಅಧಿಕಾರ ತಗೊಂಡಿದ್ದು ಮೊದಲನೇ ದಿನ ಇದು. ಕನ್ಫ್ಯೂಸ್ ಆಯಿತು. ಅದಕ್ಕೆ ಸುಮ್ಮನೆ ಬಿಡೋದಾ? ಮುಂಚೆನೆ ಬಂದು ಹೇಳ್ಬೇಕು ತಾನೆ? ಹೇಳೋಣ ಅನ್ಕೊಂಡೆ, ಅಷ್ಟರಲ್ಲಿ ಏನಷ್ಟರಲ್ಲಿ? ಈಗೆಲ್ಲರೂ ಏನು ತಿಂತಾರೆ? ಒಂದು ತಿಳ್ಕೊ, ನೀನು ಎಷ್ಟು ವೆರೈಟಿ ತಿಂಡಿ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಟೈಮಿಗೆ ಸರಿಯಾಗಿ ರುಚಿಯಾದ ತಿಂಡಿ ಕೊಡ್ತೀಯಲ್ಲ ಅದು ಇಂಪಾರ್ಟೆಂಟ್. ತಿಂಡಿ ಇದೆ, 3 ನಿಮಿಷ ಟೈಮ್ ಕೊಡಿ, ರೆಡಿ ಆಗುತ್ತೆ. ವಾಟ್? 3 ನಿಮಿಷದಲ್ಲಿ ರೆಡಿ ಆಗುತ್ತಾ? 1 ನಿಮಿಷ ಟೈಮ್ ಕೊಡಿ. ಸರಿ, ರೆಡಿ ಮಾಡಿ. ಕಣ್ಮುಚ್ಕೊಳ್ಳಿ. ಡೋಂಟ್ ಬಿ ಸಿಲಿ. ಅಯ್ಯೋ, ಕಣ್ಮುಚ್ಕೊಳ್ಳಿ. ವಾಟ್ ನಾನ್ಸೆನ್ಸ್? ಇರ್ಲಿ ಬಿಡಿ, ಕೋಪ ಮಾಡ್ಕೋಬೇಡಿ. 1 2 3. ಏನಿದೆಲ್ಲ? ಅದು ಸರಸ್ಗೆ ಮಸಾಲೆ ದೋಸೆ, ಲಕ್ಷ್ಮಿಗೆ ಚೌಚಬಾತು, ದುರ್ಗಂಗೆ ಇಡ್ಲಿ ವಡ, ಅಜ್ಜಿಗೆ ಚಪಾತಿ, ಪ್ರೇಮ್ಗೆ ಮತ್ತು ಪ್ರಮೋದ್ಗೆ ಟೊಮ್ಯಾಟೊ ಬಾತು, ಬಿಸಿಬೇಳೆ ಬಾತು. ನಿಮ್ಮ ಡಯಟ್ ಪ್ರಕಾರ ನೀವು ಇದನ್ನೆಲ್ಲ ತಿನ್ನಲ್ಲ ಅನಿಸ್ತು, ಅದಕ್ಕೆ ನಿಮಗೆ ಮಲ್ಟಿಗ್ರೇನ್ ಬ್ರೆಡ್ ತರಿಸಿದ್ದೀನಿ. ಶೋ, ನಾಳೆಯಿಂದ ದಿನಾಗಲೂ ಪಾರ್ಸಲೇ ತರಿಸ್ತೀಯಾ? ಇಲ್ಲ, ಸೇಫರ್ ಸೈಡ್ಗೆ ಅಂತ ತರಿಸಿದೆ. ನಾಳೆಯಿಂದ ನಾನೇ ಮಾಡೋಣ ಅಂದ್ಕೊಂಡಿದ್ದೀನಿ. ಆದರೆ ಒಬ್ಬೊಬ್ಬರು ಒಂದೊಂದು ಥರ ಕೇಳಿದ್ರೆ ನಂಗೆ ಮಾಡೋದು ಕಷ್ಟ ಆಗುತ್ತೆ. ಮಾಡೋ ಒಂದು ತಿಂಡಿನೇ ರುಚಿಯಾಗಿ ಮಾಡಿದ್ರೆ ಎಲ್ಲರೂ ತಿಂತಾರೆ. ವೆರೈಟಿಗಿಂತ ರುಚಿ ಮುಖ್ಯ. ಹಾಗಂದರೆ ನಾನು ನಿಮ್ಮ ಥರ ಅಡುಗೆ ಮಾಡಬೇಕು, ಆದರೆ ನಂಗೆ ನಿಮ್ಮ ಥರ ಅಡುಗೆ ಮಾಡೋಕ್ಕೆ ಬರಲ್ವಲ್ಲ. ಕಲ್ತ್ಕೋ. ಯಾರು ಕಲಿಸ್ತಾರೆ? ನೀವು ಕಲಿಸ್ತೀರಾ? ನೀವು ಕಲಿಸ್ಕೊಟ್ರೆ ನಾನು ಏನು ಎಡವಟ್ಟಿಲ್ಲದೆ ಕಲ್ತ್ಕೊಂಡು ಮಾಡ್ತೀನಿ.